ಮಾತಾಡಕ್ಕೂ ಸಿಗದೆ ಮುನ್ಸ್ಕೊಂಡು ಹೋಗಿರೋರ ಹತ್ರ ಹೇಗವ ಹೋಲ್ಸ್ಕೊಳ್ಳೋದು? ಎಲ್ಲೋದ್ರು ಏನೋ, ಫೋನ್ ಮಾಡಿದ್ರು ಫೋನು ತೆಗಿತಿಲ್ಲ. ವಾ ರೀ, ಎಲ್ಲಿಗ್ರಿ ಹೋಗಿದ್ರಿ? ನೀನ್ ಫೋನ್ ತೆಗಿತಿಲ್ಲ ಅಂತ ನಾವೆಲ್ಲರೂ ಯೋಟ್ ಗಾಬರಿ ಆಗಿದ್ವಿ ಗೊತ್ತಾ ಮಗ. ಅವ ನೀನ್ ಯಾಕವ ಇವ್ರದೆಲ್ಲ ಮಾತಾಡಕ್ ಹೋದೆ? ಯಾರ ಕಣ್ಣಿರ್ಗೂ ಕರ್ಗಕ್ ಹೋಗ್ಬೇಡ. ಇವರೆಲ್ಲ ನಮ್ಮಿಬ್ರಿಗೂ ಮೋಸ ಮಾಡಿರೋ ದ್ರೋಹಿಗಳು. ಇನ್ನೇನಿದ್ರು ನನಗ್ ನೀನು, ನಿನಗ್ ನಾನು, ಆಟೆಯ. ಯಾಕ್ಲ ಕಂಟಿ ಯೋನೋ ಮಾತಾಡ್ತೀಯ? ನಿನಗೆ ಮೋಸ ಮಾಡಬೇಕು, ಕೆಟ್ಟದ್ ಮಾಡಬೇಕು ಅಂತ ಸ್ನೇಹ ಇವನ್ ಸುಳ್ಳು ಹೇಳಿಲ್ಲ. ಇನ್ಮೇಕೆ ಸುಳ್ಳು ಹೇಳೋರ್ ಮಾತನ್ನ ನಾನು ಕೇಳಿಸ್ಕೋಬಾರ್ದು ಅಂತ ತೀರ್ಮಾನ ಮಾಡಿವ್ನಿ. ಕೆಲವ್ರನ್ನ ಕಣ್ಣು ಮುಚ್ಕೊಂಡೇ ನಂಬ್ತಿದ್ದೆ, ಆದ್ರೆ ಅವರೇ ನಂಗೆ ಮೋಸ ಮಾಡಿ ಕಣ್ಣು ತೆರೆಸ್ಬಿಟ್ರು. ಇನ್ಮೇಕೆ ತುತ್ತು ಕೊಟ್ಟೋಳ್ ಮಾತ್ಗೂ ಮುತ್ತು ಕೊಟ್ಟೋಳ್ ಮಾತ್ಗೂ ಕಟ್ ಬೀಳಕ್ಕಿಲ್ಲ ಬಾ. ಅಳಿಯಂದ್ರೆ, ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವಳು ಕ್ಷಮಿಸ್ಬಿಡಿ ಅಳಿಯಂದ್ರೆ. ಮನ್ಸೆ ಮುರಿದ್ಮೇಕೆ ಕ್ಷಮೆ ಎಲ್ಲಿರ್ತೈತೆ? ರೀ, ಅವ್ವ, ಇವ್ರು ಎಲ್ಲರಿಂದ ನಿಂಗೆ ಸಾನೆ ನೋವಾಗೈತೆ, ನನಗೂ ಸಾನೆ ನೋವಾಗೈತೆ. ಇವು ಸವಾಸನ ಬೇಡ. ಇನ್ಮೇಕಿಂದ ನಾನೇನು ಫ್ರೆಂಡು, ಆಟೆ ಕೈ ಕೊಡು. ಕೊಡವಾ. ನೀನು ಹೇಳೋದು ದಿಟನೇ ಕಣಪ್ಪ. ಬಂದೋರು ನೊಂದೋರು ಸಂಘ ಮಾಡೋದೇ ಸರಿ. ಅಲ್ಲ, ನೀವಿಬ್ರು ಯಾಕೆ ಹಿಂಗೆ ಹಠ ಮಾಡ್ತಿದ್ದೀರಾ? ಇವನು ನಮ್ಮಿಂದ ತೆಪ್ಪ ಆಗ್ಬಿಡೈತೆ, ಅದಕ್ಕೆ ಇಂಥ ದೊಡ್ಡ ಶಿಕ್ಷೆನಾ?